ಆಮೇಲೆ ಗೋಲ್ಡನ್ನ ಎಕನಾಮಿಕಲಿ ನೋಡಿದ್ರೆ, ಆರ್ಥಿಕವಾಗಿ ನೋಡಿದ್ರೆ, $3 ಟ್ರಿಲಿಯನ್ ಚಿನ್ನ ನಮ್ಮ ಎಲ್ಲಾ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಇದೆ. ನಿತಿನ್ ಕಾಮತ್ ಒಂದ್ ಕಡೆ ಸ್ಟೇಟ್ಮೆಂಟ್ ಮಾಡಿದ್ರು ರೀಸೆಂಟ್ ಆಗಿ, ಈ ಗೋಲ್ಡ್ ಎಲ್ಲ ಸುಮ್ಮನೆ ಮನೆಯಲ್ಲಿ ಸ್ಟೋರೇಜ್ ಆಗಿದೆ, ಇದರಿಂದ ಜಾಬ್ ಕ್ರಿಯೇಟ್ ಆಗೋದಿಲ್ಲ, ಭಾರತದಲ್ಲಿರೋ ಗೋಲ್ಡ್ ಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅಂತ ಹೇಳಿದ್ರು. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸಿಂಪಲ್ ಆಗಿ, ನೀವಿವಾಗ $3 ಟ್ರಿಲಿಯನ್ ವರ್ತ್ ಗೋಲ್ಡ್ ಭಾರತದಲ್ಲಿ ಸ್ಟೋರೇಜ್ ಆಗಿದೆ. ಅದು ದೇವಸ್ಥಾನದಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಬ್ಯಾಂಕ್ಗಳ ಲಾಕರ್ಗಳಲ್ಲಾಗಿರ್ಬೋದು. ಸೊ ಇದರಿಂದ ಏನು ಉಪಯೋಗ ಇಲ್ಲ. ಅದೇ ನೀವೇನಾನ ಇವತ್ತು ಯಾವುದೋ ಒಂದು ಕಂಪನಿಗೆ ಕ್ಯಾಪಿಟಲ್ ಬಂಡವಾಳ ಬೇಕಾಗಿದೆ, ಶೇರ್ಸ್ಗೆ ನೀವು ಹೂಡಿಕೆ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದೇನಾಗುತ್ತೆ, ಕಂಪನಿ ಗ್ರೋ ಆದಂಗೆ, ದೇಶ ಗ್ರೋ ಆದಂಗೆ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ಸಂಸ್ಥೆ ಗ್ರೋ ಆದರೆ ಅಲ್ಲಿ ಕೆಲಸಗಳನ್ನು ಕೊಡುತ್ತೆ ಆ ಸಂಸ್ಥೆ. ನೀವು ಅದೇ ಗೋಲ್ಡನ್ ಸುಮ್ಮನೆ ಮನೇಲಿ ಇಟ್ಕೊಂಡಿತ್ತು ಅಂದ್ರೆ ಅದರಿಂದ ಎಕನಾಮಿಕ್ ಗ್ರೋತ್ ಆಗೋದಿಲ್ಲ. ಹಾಗಾಗಿ ಬರೀ ಗೋಲ್ಡ್ ಲೋನ್ಸ್ಗಳಲ್ಲ, ಈ ಗೋಲ್ಡ್ ಇರೋರು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅಂದ್ರೆ ಅದನ್ನ ಅಡ ಇಟ್ಬಿಟ್ಟು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಹಾಕೊಟ್ಟು ಲೋನ್ ತಗೊಂಡು ಅದನ್ನ ಬಿಸ್ನೆಸ್ಗೆ ಹಾಕೋಬಹುದು. ಇದು ಬಿಟ್ಟು ನಾವು ಬೇರೆ ಏನಾನ ಉಪಯೋಗಗಳನ್ನ ಮಾಡಬಹುದಾ? ಸೊ ಗೋಲ್ಡಲ್ಲಿ ಈ ಥರ ಸ್ಟೋರೇಜ್ ಮಾಡೋ ಬದಲು ನೀವು ದೇಶಕ್ಕೆ ಪ್ರಗತಿಗೋಸ್ಕರ ಹಾಗೂ ಜಾಬ್ ಕ್ರಿಯೇಷನ್ಗೋಸ್ಕರ, ಎಕನಾಮಿಕ್ ಗ್ರೋತ್ಗೋಸ್ಕರ ನಾವು ಇನ್ವೆಸ್ಟ್ಮೆಂಟ್ಸ್ಗಳನ್ನ, ಶೇರ್ಸು, ಮ್ಯೂಚುವಲ್ ಫಂಡ್ಸು ಈ ಥರ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ಹೇಳಿದ್ರು ನಿತಿನ್ ಕಾಮತ್, ಝೆರೋದಾ ಅವರು.